ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಮ್ಮ ಮನ್ಯಾಗ ಇವತ್ತು ಏನೋ ಸ್ಪೆಷಲ್ ಐತಿ. ಏನು ಸ್ಪೆಷಲ್ ಐತಿ ಅಂತ ತೋರಿಸ್ತಾನಂತ ಬರ್ರಿ ನೋಡ್ರಿ. ನಮ್ಮ ಯಜಮಾನ್ರ ಇವತ್ತು ಹೋಗಿ ಕುರಿ ಮಟನ್ ತೊಗೊಂಡ್ಬಂದಾರಿ. ಅವ್ರಿಗೆ ಕುರಿ ಮಟನ್ ಅಂದ್ರೆ ಭಾಳ ಇಷ್ಟ ರೀ. ಇವತ್ತು ನೋಡ್ರಿ ನಾ ಯಾವ ಥರ ಮಾಡ್ತೀನಿ ಕುರಿ ಮಟನ್ ಗ್ರೇವಿ ಅಂತ ತೋರಿಸ್ತಾನಂತ ಬರ್ರಿ ನೋಡ್ರಿ. ನಮ್ಮ ಯಜಮಾನ್ರ ನಂಗೆ ಒಂದು ಸ್ವಲ್ಪ ಕಟ್ ಮಾಡಿ ಕೊಟ್ಟಾಗ ಹೆಲ್ಪ್ ಮಾಡತ್ತಾರು. ನಾ ಅಲ್ಲಿಸ್ ಮಟ ನಾನು ಕೊಬ್ಬರಿನ ಎರ್ದು ಇಟ್ಕೊಳತ್ತೀನಿ. ಬರ್ರಿ ಏನೇನು ಬೇಕಂತ ತೋರಿಸ್ತೀನಿ. ಇನ್ನು ಮೊದಲಿಗೆ ನೋಡ್ರಿ, ಈರುಳ್ಳಿ, ಕೊಬ್ಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲಿಂಬು, ಕೊತ್ತಂಬರಿ, ಆಮೇಲೆ ಟೊಮೆಟೊ. ಈ ಕಡೆ ಬರೀ ಮಸಾಲೆ, ಕೊತ್ತಂಬರಿ, ಪತ್ತರಿ, ಆಮೇಲೆ ಮಸಾಲೆ ಹೂವು, ಕಸ್ತೂರಿ ಮೇಥಿ, ಮತ್ತು ಪುದೀನ, ಲವಂಗ, ದಾಲ್ಚಿನ್ನಿ ಮತ್ತು ಕರಿಮೆಣಸಿನ ಕಾಳು. ಇಷ್ಟು ಬೇಕು ನೋಡ್ರಿ ಮಸಾಲೆ. ಇನ್ನು ಹೆಂಗೆ ಮಾಡೋಣ ಅಂತ ತೋರಿಸ್ತೀನಂತ ಬರ್ರಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡೇನ್ರಿ. ಇದಕ್ಕೆ ನೋಡ್ರಿ ನಾ ಹಾಕತ್ತೀನಿ ಸಾಸ್ವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಈ ಎಣ್ಣೆ ಹಾಕ್ಬೇಕಂತ್ರಿ ಚಿಕನ ಮಟನ ಮಾಡುವಾಗ. ಈ ಎಣ್ಣೆ ಚಲೋ ಅಂತ ನಾನು ಇದನ್ನ ಹಾಕಿ ಮಾಡ್ತೀನಿ. ಯಾವ ರೀತಿ ಆಗ್ತಿದೆ ಅಂತ ಮಟನ್ನ ತೋರಿಸ್ತೀನಿ. ಇದು ಆರೋಗ್ಯಕ್ಕೂ ಚಲೋ ಅಂತ್ರಿ. ಬರ್ರಿ ಯಾವ ರೀತಿ ಆಗ್ತೈತೆ ನೋಡೋಣ. ಮೊದಲು ನೋಡ್ರಿ ಆಯಿಲ್ ಹಾಕತ್ತೀನಿ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ, ಸ್ವಲ್ಪ ಈರುಳ್ಳಿ ಹುರಿಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಚಂದ ಹುರ್ಕೋಬೇಕ್ರಿ. ಚಂದ ಫ್ರೈ ಮಾಡ್ಕೊರಿ. ಈ ಫ್ರೈ ಆದ್ಮೇಲೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಹಾಕತ್ತೀನಿ. ಈಗ ನೋಡ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೀನಿ. ಈ ರೀತಿ ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಬ್ರೌನ್ ಕಲರ್ ಒಳಗೆ ಆಗುತ್ತಾನ ಕಪ್ ಆಗುತ್ತಾನ ಹುರಿಬೇಕು ಒಂದಿಷ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ. ಈಗ ಇದಕ್ಕೆ ಮಟನ್ ಹಾಕೋಣಂತ ಬರ್ರಿ. ಈಗ ಸ್ವಲ್ಪ ಉಪ್ಪು ದುರ್ಸೋಣಂತ. ಆಮೇಲೆ ಇದಕ್ಕೆ ಮಟನ್ ಮಸಾಲ ಹಾಕಿ ಸ್ವಲ್ಪ ತಿರುವ್ಯಾಡ್ರಿ ಇದನ್ನು. ಆಮೇಲೆ ಕೊತ್ತಂಬರಿ ಹಾಕ್ರಿ. ಹಾಕಿನ ಕುಕ್ಕರ ಮುಚ್ಚೋಣಂತ. ಮುಚ್ಚಿ 2 ಸೀಟಿ ಆಗಲಿ ಬಿಡಿ. ಇನ್ನು ಈ ಕಡೆ ಅದು ಕುದಿಲ್ರಿ, ಈ ಕಡೆ ಮಸಾಲೆ ಮಾಡ್ಕೊರಂತ ತೋರಿಸೋಣಂತ ಬರ್ರಿ. ಮೊದಲು ಸ್ವಲ್ಪ ಕಡಾಗ ಎಣ್ಣೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಈರುಳ್ಳಿ ಹಾಕೋರಿ. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊರಿ. ಉಪ್ಪು ಒಂದು ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಈರುಳ್ಳಿ ಜಲ್ದಿ ಫ್ರೈ ಆಕತಿ. ಇನ್ನು ಅದಕ್ಕೆ ಕೊಬ್ಬರಿ ಹಾಕ್ಕೊಂಡೇನಿ. ಕೊಬ್ಬರಿ ಆಯ್ತು, ಟೊಮೆಟೊ ಹಾಕ್ಕೋಬೇಕು. ಚಂದ ಫ್ರೈ ಮಾಡ್ಕೊಂಡೆ ಕಲರ್ ಸ್ವಲ್ಪ ಕಪ್ಪಾಗುತ್ತಾಕ ಹುರಿರಿ. ಆಮೇಲೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಮಸಾಲೆನ ಎಲ್ಲ ಹಾಕೋಣಂತ. ಅದನ್ನೂ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡ್ರೆ ಟೇಸ್ಟ್ ಬರ್ತೈತ್ರಿ. ಎಲ್ಲ ಮಸಾಲೆ ಹಾಕತ್ತೀನಿ. ಎಲ್ಲ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಟೇಸ್ಟ್ ಆಗಲಿ ಅಂತ ಸ್ವಲ್ಪ ಎಳ್ಳು ಹಾಕೊರತ್ತೀನಿ. ಎಳ್ಳು ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋರಿ. ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಗ್ಯಾಸಿನ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡ್ರಿ. ಈಗ ಇದು ಆರೈತಿ. ಇದನ್ನು ಮಿಕ್ಸರ್ ಹಚ್ಚೋಣಂತ ಬರ್ರಿ. ನಾನು ಈಗ ಮಿಕ್ಸರ್ ಹಚ್ಚುವಾಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ
ಹಾಕಿ ಮಿಕ್ಸರ್ ಮಾಡತ್ತೀನಿ. ಆಯ್ತೀಗ ಮಿಕ್ಸರ್ ಹಚ್ಕೊಂಡ ಈ ಮಸಾಲೆನ ಸ್ವಲ್ಪ ಹಿಂಗೆ ಕೆಳಗ ಮೇಲೆ ಮಾಡಿರಿ. ಆಮೇಲೆ ಇನ್ನು ಗ್ರೇವಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಅಂತ ಬರ್ರಿ. ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಹಾಕತ್ತೀನಿ, ಯಾಕಂದ್ರೆ ಮುಂಚೆನೇ ಉಳ್ಳಾಗಡ್ಡಿ ಹಾಕಿ ಮಿಕ್ಸರ್ ಮಾಡ್ಕೊಂಡೇನಂತ. ಈಗ ಸ್ವಲ್ಪ ಇದನ್ನ ಮಿಕ್ಸರ್ ಮಾಡಿ ಇಟ್ಕೊಂಡ ಮಸಾಲೆ ಹಾಕಿ ಚಂದ ಎಣ್ಣೆಯಾಗ ಫ್ರೈ ಮಾಡ್ಕೊರಿ. ಅದು ಎಲ್ಲ ಮಸಾಲೆ ಎಲ್ಲ ಹುರಿದ ಚಂದ ಫ್ರೈ ಆಗಬೇಕು. ಈಗ ಸ್ವಲ್ಪ ಇನ್ನು ಅರಿಶಿನ ಹಾಕೋರಿ. ಗರಂ ಮಸಾಲ ಅಷ್ಟು ಹಾಕಿನೂ. ಆಮೇಲೆ ಇದಕ್ಕೆ ನೀವು ಮನೆಯಿಂದ ಖಾರ ಹಾಕೋರಿ. ಖಾರ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಬರಲಿ ಅಂತ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕೋರಿ. ಆಮೇಲೆ ಇದಕ್ಕೆ ಮಟನ್ ಆಗಲಿ ಚಿಕನ್ ಆಗಲಿ ಸ್ವಲ್ಪ ಮೊಸರು ಹಾಕೋಬೇಕ್ರಿ, ಟೇಸ್ಟ್ ಆಗ್ತೈತಿ. ನಾ ಈಗ ಮೊಸರು ಹಾಕತ್ತೀನಿ. ಅದು ಮೊಸರು ಆಮೇಲೆ ಮಸಾಲೆ ಎಲ್ಲ ಈ ಥರ ಎಣ್ಣೆ ಬಿಡಾತೈತಿ ನೋಡ್ರಿ. ಹಿಂಗೆ ಎಣ್ಣೆ ಬಿಡುತ್ತಾನ ಚಂದ ಫ್ರೈ ಮಾಡ್ಕೊರಿ. ಈ ಫ್ರೈ ಆಗೈತಿ, ಇನ್ನು ಮಟನ್ನ ಹಾಕತ್ತೀನಿ. ಅದ ಮಸಾಲೆಂದ ಸ್ವಲ್ಪ ನೀರು ಮಾಡಿ ಹಾಕಿ ಇನ್ನು ಅದಕ್ಕೆ ಮಸಾಲೆ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಸಣ್ಣ ಮಾಡಿಟ್ಟು ಅದನ್ನು ಕುದಿಸ್ರಿ. ಸಾರು ಮಾಡ್ತೀನಿ ನೋಡ್ರಿ. ಸಾರ್ದಾಗ ಮಸಾಲೆ ಹಾಕ್ಕೊಂಡೇನಿ. ಇನ್ನು ಅದಕ್ಕೆ ಖಾರ ಹಾಕೋರಿ ಮನೆಯಾಗಿಂದ. ಖಾರ ಹಾಕಿದ್ಮೇಲೆ ಅದಕ್ಕೆ ಮಟನ್ ಮಸಾಲ ಒಂದು ಸ್ವಲ್ಪ ಮೇಲೆ ಹಾಕ್ರಿ. ಆಮೇಲೆ ಕೊತ್ತಂಬರಿ ಹಾಕಿ ಇದನ್ನು ಎರಡು ಕುದೀಲಿ. ನಾ ಇದಕ್ಕೆ ಏನು ಮಾಡ್ಕೊಂಡೆ ಅಂತಂದ್ರೆ ರೀ, ಇದ್ರ ಜೊತೆ ಚಪಾತಿ ಮಾಡೇನಿ ಇವತ್ತು. ನೀವು ಚಪಾತಿ ಮಾಡ್ಕೊರಿ, ಇಲ್ಲಾಂದ್ರೆ ರೊಟ್ಟಿ ಮಾಡ್ಕೊರಿ. ಈಗ ರೆಡಿ ಆಯ್ತು ನೋಡ್ರಿ ಕುರಿ ಮಟನ್. ನಮ್ಮ ಯಜಮಾನ್ರಿಗೆ ಕೊಟ್ಟೆ, ಸೂಪರ್ ಆಯ್ತು ಅಂತ ಹೇಳಿರು. ನೀವು ಅದೇ ರೀತಿ ನಾ ಮಾಡಿ ಸ್ಟೈಲ್ದಾಗ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗೈತೆ ಅಂತ ಹೇಳ್ರಿ. ನೋಡಿರಲ್ಲ ಫ್ರೆಂಡ್ಸ್, ನಾ ಯಾವ ಥರ ಮಾಡಿದೆ ಮಟನ್ ಗ್ರೇವಿ ಅಂತ. ನೀವು ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ. ಯಾವ ಥರ ಆಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು.